ಪರಪ್ಪನಗ್ರಹಾರದಲ್ಲಿ ರಾಜಾತಿಥ್ಯವನ್ನ ಸ್ವೀಕರಿಸಿದ ನಂತರ ಇದೀಗ ಬಳ್ಳಾರಿಗೆ ಶಿಫ್ಟ್ ಆಗಿದ್ದಾರೆ ನಟ ದರ್ಶನ್ ಬಳ್ಳಾರಿಯಲ್ಲಿ ಹೇಗಿದ್ದಾರೆ ಇದೆಂಥ ಸ್ಥಿತಿ ಅಂತ ಹೇಳಿ ನಿಜಕ್ಕೂ ಕೂಡ ಅನಿಸುವ ರೀತಿಯಲ್ಲಿದೆ. ಅಬ್ಸರ್ವೇಷನ್ ಸೆಲ್ನಲ್ಲಿ ಅಂದರೆ 15ರ ಸಂಖ್ಯೆ ಅದು. ಅಬ್ಸರ್ವೇಷನ್ ಸೆಲ್ 15 ಅಲ್ಲಿ CCTVಯ ಕಣ್ಗಾವಲಿನೊಂದಿಗೆ ಅವರನ್ನು ಇರಿಸಲಾಗಿದೆ. ದರ್ಶನ್ ಇರುವ ಸೆಲ್ನಲ್ಲಿ ಓಪನ್ ಟಾಯ್ಲೆಟ್ ಇದೆ. ಟಾಯ್ಲೆಟ್ಗೆ ಸ್ಕ್ರೀನ್ ಕಟ್ಟಿ ಅಂತ ಹೇಳಿ ದರ್ಶನ್ ಮನವಿ ಮಾಡ್ಕೊಂಡಿದ್ದಾರಂತೆ. ದರ್ಶನ್ ಮನವಿಗೆ ಅಲ್ಲಿನ ಜೈಲರ್ಗಳು ಕೇರೇ ಮಾಡಿಲ್ಲ, ಡೋಂಟ್ ಕೇರ್ ಅಂತ ಹೇಳಿದ್ದಾರೆ. ಪರದೆ ಕಟ್ಟಲ್ಲ ಅಂತ ಅನ್ಸುತ್ತೆ ಮೋಸ್ಟ್ಲಿ. ಸದ್ಯ ಹಣ್ಣು ಹಂಪಲು ತಿಂದು ದರ್ಶನ್ ರಿಲ್ಯಾಕ್ಸ್ ಆಗಿದ್ದಾರಂತೆ. ಹಿಂದೆ ಪರಪ್ಪನಗ್ರಹಾರದಲ್ಲಿ ಒಂದು ಕೈಯಲ್ಲಿ ಕಾಫಿ ಕಪ್ಪು, ಇನ್ನೊಂದು ಕೈಯಲ್ಲಿ ಸಿಗರೇಟು, ಮೊಬೈಲು, ಹಾಸಿಗೆ, ದಿಂಬು, ಬೆಡ್ಡು. ಒಬ್ಬ ವಿಚಾರಣಾಧೀನ ಕೈದಿಗೆ ಯಾವುದು ಇರಬಾರ್ದಾಗಿತ್ತು ಅದೆಲ್ಲವೂ ಇತ್ತು. ಯಾವೆಲ್ಲ ಸೌಕರ್ಯಗಳು ಸಿಗಬಾರ್ದಿತ್ತು ಜೈಲ್ ರೂಲ್ ಬುಕ್ ಪ್ರಕಾರ ಅವೆಲ್ಲವೂ ಕೂಡ ಇತ್ತು. ಆದರೆ ಈಗ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗಿದೆ. ನೋಡಿ, ಪರಪ್ಪನಗ್ರಹಾರದಿಂದ ಆಚೆ ಬಂದಾಗಲೂ ಕೂಡ ದರ್ಶನ್ಗೆ ಒಂದು ಬ್ರ್ಯಾಂಡೆಡ್ ಟಿ ಶರ್ಟ್, ಸನ್ಗ್ಲಾಸ್, ಜೊತೆಗೆ ಅಂತ ರ್ಯಾಪ್ ಎಲ್ಲವೂ ಕೂಡ ಅವರಿಗೆ, ಜೊತೆಗೆ ನೀರಿನ ಬಾಟಲ್ ಅವೆಲ್ಲವೂ ನಿಷಿದ್ಧ. ಜೈಲಿನ ಇತರ ಕೈದಿಗಳಿಗೆ ಏನೆಲ್ಲ ಸೌಕರ್ಯಗಳು ಸಿಗುತ್ತೋ ಅಷ್ಟು ಮಾತ್ರ ಸಿಗಲಿಕ್ಕೆ ಸಾಧ್ಯ, ಅಷ್ಟೇ ಸಿಗಬೇಕು ಅಂತ ಹೇಳಿ. ಆದರೆ ಅದಕ್ಕೂ ಹೆಚ್ಚಿನ ಸೌಕರ್ಯವನ್ನು ದರ್ಶನಲ್ಲಿ ಪಡೆದುಕೊಂಡಿದ್ದರು. ಅದು ಯಾವೆಲ್ಲ ಮಾರ್ಗಗಳನ್ನು ಬಳಸಿದ್ರೋ ಗೊತ್ತಿಲ್ಲ. ಅಲ್ಲಿ ನಾಗನ ಕೃಪೆಯಿಂದ ಅವೆಲ್ಲವೂ ಕೂಡ ಸಿಗ್ತಾ ಇತ್ತು. ಬಟ್ ಕಂಡೀಷನ್ ತುಂಬ ಡಿಫ್ರೆಂಟ್ ಆಗಿದೆ. ಬಳ್ಳಾರಿ ಜೈಲು ಪರಪ್ಪನಗ್ರಹಾರದ ರೀತಿಯಲ್ಲಿ ಸದ್ಯಕ್ಕಂತೂ ಇಲ್ಲ, ಇವತ್ತಂತೂ ಇಲ್ಲ. ಗೊತ್ತಿಲ್ಲ ನಾಳೆ ಏನಾಗುತ್ತೆ, ನಾಡಿದ್ದೇನಾಗುತ್ತೆ, ಮುಂದಿನ ದಿನಗಳಲ್ಲಿ ಯಾವ ರೀತಿ ಬದಲಾವಣೆ ಪಡೆಯುತ್ತೋ ಗೊತ್ತಿಲ್ಲ. ಸದ್ಯಕ್ಕಂತೂ ಇಲ್ಲ. ಆತನನ್ನು ಅಬ್ಸರ್ವೇಷನ್ ಸೆಲ್ನಲ್ಲಿ ಇರಿಸಲಾಗಿದೆ. CCTV ಇರುತ್ತೆ, 24 ಗಂಟೆಗಳು ಕೂಡ ನಿಗಾ ವಹಿಸಲಾಗುತ್ತೆ. ಜೊತೆಗೆ ಓಪನ್ ಟಾಯ್ಲೆಟ್ ಬೇರೆ ಇದೆಯಂತೆ, ಪರದೆ ಕಟ್ಟಿ ಅಂತ ಹೇಳಿದ್ದಾರಂತೆ. ಅದಕ್ಕೂ ಕೂಡ ಡೋಂಟ್ ಕೇರ್ ಅಂದಿದ್ದಾರಂತೆ. ಗೊತ್ತಿಲ್ಲ ಇವತ್ತಿನ ಪರಿಸ್ಥಿತಿ ಹಿಂಗಿದೆ, ನಾಳೆ ಏನಾಗುತ್ತೆ ಅಂತ ಹೇಳಿ. ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ, ಮಾಡಬಾರ್ದನ್ನು ಮಾಡಿದ್ರೆ ಆಗಬಾರ್ದೇ ಆಗುತ್ತೆ ಅಂತ ಹೇಳ್ತಾರೆ. ದರ್ಶನ್ ಈ ಜೈಲಿನಲ್ಲಿದ್ದಾಗ, ಅಂದರೆ ಪರಪ್ಪನಗ್ರಹಾರದಲ್ಲಿದ್ದಾಗ ಅನೇಕ ರೀತಿಯ ಸೌಕರ್ಯಗಳನ್ನು, ಸಕಲ ಸೌಕರ್ಯಗಳನ್ನು ಪಡೆದುಕೊಂಡಿರುವಂಥ ದರ್ಶನ್ಗೆ ಇವತ್ತಿನ ಸ್ಥಿತಿ ಹೇಗಿದೆ? ಬಳ್ಳಾರಿ ಒಂದು ರೀತಿ ಹಾಗೆ ಹೀಗೆ, ಇದಕ್ಕಿಂತಲೂ ಪರಪ್ಪನಗ್ರಹಾರಕ್ಕಿಂತಲೂ ಅಪ್ಪ ಅದು ಬಳ್ಳಾರಿ ಜೈಲು ಅಂತ ಹೇಳಿ ಕೆಲವರು ಹೇಳ್ತಾ ಇದ್ರು. ಇವತ್ತಿನ ಫೆಸಿಲಿಟೀಸ್ಗಳು ಯಾವ ರೀತಿ ಇದೆ? ದರ್ಶನ ಯಾವೆಲ್ಲ ರೀತಿಯಲ್ಲಿ ನಿಗಾ ವಹಿಸಲಾಗ್ತಾ ಇದೆ? ದಶರಥ್, ಏನಂತ ಹೇಳಿದ್ರೆ, ಇಷ್ಟು ದಿನಗಳ ಕಾಲ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾತೀತದಲ್ಲಿದ್ದಂತಹ ದರ್ಶನ್ಗೆ ಇವಾಗ ಬಳ್ಳಾರಿ ಜೈಲಿನ ದರ್ಶನ ಆಗಿರುವಂಥದ್ದು. ಬಳ್ಳಾರಿ ಜೈಲಿಗೂ ಮತ್ತು ಬೆಂಗಳೂರಿನಲ್ಲಿರುವಂತಹ ಜೈಲು ಕೂಡ ಸಾಕಷ್ಟು ವ್ಯತ್ಯಾಸಗಳಿರುತ್ತೆ. ಅತ್ಯಂತ ಹಳೆಯ ಜೈಲು ಬಳ್ಳಾರಿ ಜೈಲು. ಇಲ್ಲಿ ಯಾವುದೇ ರೀತಿಯ ವ್ಯವಸ್ಥೆಗಳು ಇಲ್ಲಿರುವ ರೀತಿಯಲ್ಲಿರಲ್ಲ ಮತ್ತು ಅಷ್ಟು ಹೈಫೈ ಜೈಲು ಕೂಡ ಅದಲ್ಲ. ಅದರ ಜೊತೆಗೆ ಏನಂತ ಹೇಳಿದ್ರೆ, ಬಳ್ಳಾರಿ ಜೈಲಿನ ಅಲ್ಲಿನ ವೆದರ್ ಕೂಡ ಚೇಂಜ್ ಆಗುತ್ತೆ, ಬೆಂಗಳೂರಿನ ವೆದರ್ ಕೂಡ ಚೇಂಜ್ ಆಗುತ್ತೆ. ಆ ವೆದರ್ಗೆ ದರ್ಶನ್ ಅವರು ಹೊಂದ್ಕೊಳ್ಬೇಕಾಗತ್ತೆ. ಸೊ ಈಗಾಗಲೇ ದರ್ಶನ್ನ ಅಲ್ಲಿಗೆ ಶಿಫ್ಟ್ ಮಾಡಿರುವಂಥದ್ದು. ಅಬ್ಸರ್ವೇಷನ್ ಸೆಲ್ 15 ಏನಿದೆ ಅಲ್ಲಿಗೆ ಆತನನ್ನು ಇರಿಸಲಾಗಿದೆ. ಸೊ ಇಲ್ಲಿಂದ ಬೆಂಗಳೂರಿನಿಂದ ಆತನನ್ನ ಬಳ್ಳಾರಿಗೆ ಶಿಫ್ಟ್ ಮಾಡುವವರು ಕೂಡ ಆತ ಬೆಳಗ್ಗೆಯಿಂದ ಏನು ಕೂಡ ತಿಂದಿರಲಿಲ್ಲ ಅನ್ನೋ ಮಾಹಿತಿ ಇರುವಂಥದ್ದು. ಇದೀಗ ಅಲ್ಲಿಗೆ ಅಬ್ಸರ್ವೇಷನ್ ಸೆಲ್ ರೂಮ್ ನಂಬರ್ 15ಕ್ಕೆ ಆತನನ್ನು ಬಿಡಲಾಗಿದೆ. ಅಲ್ಲೇ ಆತನಿಗೊಂದಿಷ್ಟು ಫ್ರೂಟ್ಸ್ಗಳನ್ನ ಕೊಡಲಾಗಿತ್ತು. ಫ್ರೂಟ್ಸನ್ನು ತಿಂದು ಆತ ರಿಲ್ಯಾಕ್ಸ್ ಆಗಿರುವಂಥದ್ದು. ಅದರ ಜೊತೆಗೆ ಇಷ್ಟು ದಿನಗಳ ಕಾಲ ಆತನಿಗೆ ಬೇಕಾದ ರೀತಿಯಲ್ಲಿ ಕೋಣೆ ಇರ್ತಾಯಿತ್ತು, ಅಲ್ಲಿ ಬೆಡ್ ಇರ್ತಾಯಿತ್ತು. ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಆತ ಅನಧಿಕೃತವಾಗಿ ಮಾಡಿಕೊಂಡಿದ್ದ ಅನ್ನೋ ಮಾಹಿತಿ ಇರುವಂಥದ್ದು. ಅವೆಲ್ಲವೂ ಕೂಡ ಫೋಟೋ ಮತ್ತು ವಿಡಿಯೋದಲ್ಲಿ ಬಂದಂಥ ಸಂದರ್ಭದಲ್ಲಿ ವೈರಲ್ ಆಗಿದ್ದನ್ನು ನಾವೆಲ್ಲ ಕೂಡ ಗಮನಿಸಿದ್ವಿ. ಆದರೆ ಬಳ್ಳಾರಿ ಜೈಲಿನಲ್ಲಿ ಇದೆಲ್ಲದೂ ಕೂಡ ಬ್ರೇಕ್ ಬಿದ್ದಿರುವಂಥದ್ದು. ದರ್ಶನ್ನ ಪ್ರತಿ ಮೂಮೆಂಟ್ಸ್ಗಳೇನಿದೆ ಇವೆಲ್ಲವೂ ಕೂಡ CC ಕ್ಯಾಮ್ರಾದ ಒಂದು ಕಣ್ಗಾವಲಿನಲ್ಲಿರುವಂಥದ್ದು. ಅಧಿಕಾರಿಗಳು ಪ್ರತಿ ನಿಮಿಷಕ್ಕೂ ಹಂತಕ್ಕೂ ಕೂಡ ಆತನ ಎಲ್ಲ ಮೂಮೆಂಟ್ಗಳನ್ನು CC ಕ್ಯಾಮ್ರಾದಲ್ಲಿ ನೋಡ್ತಾ ಇರ್ತಾರೆ. ಸೊ CC ಕ್ಯಾಮ್ರಾ ಇರುವಂಥ ಸೆಲ್ನಲ್ಲೇ ಕೂಡ ಆತನನ್ನು ಇರಿಸಿರುವಂಥದ್ದು. ಆ ಬ್ಯಾರಕ್ ಏನಿದೆ, ಅಬ್ಸರ್ವೇಷನ್ ಬ್ಯಾರಕ್ ಅಂತ ಏನು ಹೇಳ್ತೀವಿ, ಅದರ ಎರಡು ಅಂದರೆ ಬಲ ಮತ್ತು ಎಡಭಾಗ ಎರಡೂ ಕಡೆ ಇರುವಂತಹ 2 ಬ್ಯಾರಕ್ಗಳನ್ನು ಕಾಲಿಟ್ಟಿರುವಂಥದ್ದು. ಯಾರೊಬ್ಬರ ಸಂಪರ್ಕ ಕೂಡ ದರ್ಶನ್ಗೆ ಇರೋದಿಲ್ಲ, ದರ್ಶನ್ ಮಾತ್ರ ಅಲ್ಲಿರುವಂಥದ್ದು. ಇನ್ನು ಇಷ್ಟು ದಿನಗಳ ಕಡೆ ಆತನಿಗೆ ಬೇಕಾದ ರೀತಿಯಲ್ಲಿ ಇಲ್ಲಿ ಎಲ್ಲ ರೀತಿಯ ಸಹಾಯಗಳನ್ನು ಪಡ್ಕೊಂಡು, ಅಧಿಕಾರಿಗಳನ್ನು ಇನ್ವಾಲ್ವ್ಮೆಂಟನ್ನು ಮಾಡಿಕೊಂಡು, ಎಲ್ಲ ರೀತಿಯಲ್ಲಿ ರಾಜಾತೀತಕ್ಕೆ ಬೇಕಾಗಿದ್ದ ಹೈಫೈ ಲೈಫ್ ಸ್ಟೈಲ್ಗೆ ಬೇಕಾದ ರೀತಿಯಲ್ಲಿ ತಯಾರಿಯನ್ನು ಮಾಡಿಕೊಂಡಿದ್ದ. ಆದರೆ ಈಗ ಅಲ್ಲಿ
ಅಲ್ಲಿ ಓಪನ್ ಟಾಯ್ಲೆಟ್ ಇರುವಂಥದ್ದು. ಸೊ ಅಲ್ಲಿಗೆ ಆತ ಪಬ್ಲಿಕ್ ಟಾಯ್ಲೆಟ್ಗೆ ಆ ರೀತಿಯಾಗಿ ಹೋಗಬೇಕಾಗತ್ತೆ. ಸೊ ಅದಕ್ಕಾಗಿ ಜೈಲು ಅಧಿಕಾರಿಗಳನ್ನು ಕೂಡ ಸ್ಕ್ರೀನನ್ನು ಪರದೆಯನ್ನು ಕಟ್ಕೊಡಿ ಅಂತ ಕೂಡ ಆತ ಮನವಿಯನ್ನು ಮಾಡಿರುವಂಥದ್ದು. ಆದರೆ ಬಳ್ಳಾರಿನ ಜೈಲು ಅಧಿಕಾರಿಗಳು ಯಾವುದಕ್ಕೂ ಕೂಡ ಕ್ಯಾರೆ ಅಂದಿಲ್ಲ. ಆತನಿಗೆ ಯಾವುದೇ ಮನವಿಗೂ ಕೂಡ ಅವರು ಪುರಸ್ಕರಿಸಲಿಕ್ಕೆ ಜೈಲು ನಿಯಮಗಳೇನಿದೆ, ಅಲ್ಲಿ ಬೇಕಾಗಿರೋ ಸೌಲಭ್ಯಗಳೇನಿದೆ, ಜೈಲು ನಿಯಮದ ಪ್ರಕಾರ ಕೊಡ್ತೀವಿ, ಅದರಂತೆಯೇ ಇರಬೇಕು ಅಂತೇಳಿ ಈಗಾಗಲೇ ಅವರಿಗೂ ಕೂಡ ಖಡಕ್ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಜೈಲರ್ ಮತ್ತು ಹಿರಿಯ ಅಧಿಕಾರಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಜೈಲಿನ ಭದ್ರತಾ ಸಿಬ್ಬಂದಿಗಳಿಗೆ ಖಡಕ್ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ಆಗಿರುವಂಥ ಅಷ್ಟು ಅಕ್ರಮಗಳನ್ನು ನೋಡಿದರೆ ಅದರ ಯಾವುದೇ ಒಂದೇ ಒಂದು ತುಣುಕು ಇಲ್ಲಿ ಆಗಬಾರ್ದು, ಒಂದು ತಪ್ಪು ಕೂಡ ಆಗಬಾರ್ದು. ಆ ರೀತಿಯಲ್ಲಿ ನೋಡ್ಕೊಳ್ಬೇಕು. ಬಾಡಿ ಓರ್ನ್ ಕ್ಯಾಮ್ರಾಗಳನ್ನು ಹಾಕಿರಬೇಕು. ಪ್ರತಿಯೊಬ್ಬರು ಕೂಡ ಅಲ್ಲಿ ಯಾರು ಡ್ಯೂಟಿಯಲ್ಲಿ ಇರ್ತಾರೆ, ಯಾರು ಯಾವ ಶಿಫ್ಟನ್ನು ಮುಗಿಸೋಗ್ತಾರೆ, ನೆಕ್ಸ್ಟ್ ಯಾರು ಬರ್ತಾರೆ, ಪ್ರತಿಯೊಂದು ಎಂಟ್ರಿಗಳು ಕೂಡ ಇರಬೇಕು ಅನ್ನೋದನ್ನ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಒಟ್ಟಾರೆಯಾಗಿ ದರ್ಶನ್ಗೆ ಬೆಂಗಳೂರು ಪರಪ್ಪನರ ಅಗ್ರಹಾರ ಜೈಲಿನಲ್ಲಿ ಹೈಫೈ ಲೈಫ್ ಸ್ಟೈಲ್ ಏನಿತ್ತು ಅದನ್ನು ಬಿಟ್ಟು ಈಗ ಬಳ್ಳಾರಿ ಜೈಲಿಗೆ ನಿಜಕ್ಕೂ ಅವನಿಗೆ ಯಾವ ಸ್ಥಿತಿ ಬಂತು ಅನ್ನೋ ರೀತಿಯಲ್ಲಿ ಈಗ ಪ್ರಶ್ನೆ ಹುಟ್ಟಿರುವಂಥದ್ದು. ಮತ್ತು ಯಾವುದೇ ರೀತಿಯಲ್ಲೂ ಇನ್ನು ಮುಂದೆ ದರ್ಶನ್ಗೆ ಆ ರೀತಿಯ ಹೈಫೈ ಲೈಫ್ ಸ್ಟೈಲ್ಗಳು ಸಿಗೋದು ಕಷ್ಟ ಇದೆ. ಯಾಕೆಂದರೆ ಸರ್ಕಾರದ ಮಟ್ಟದಲ್ಲೂ ಕೂಡ ಈಗಾಗಲೇ ಗೃಹ ಸಚಿವರು ಸೂಚನೆಗಳನ್ನು ಕೊಟ್ಟಿರುವಂಥದ್ದು. IPS ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಪರಪ್ಪನ ಅಗ್ರಹಾರದಲ್ಲಿ ನಡೆದಂಥ ಅಕ್ರಮಗಳ ಬಗ್ಗೆ, ಭ್ರಷ್ಟಾಚಾರಗಳ ಬಗ್ಗೆ ಒಂದು ತನಿಖೆಯನ್ನು ನಡೆಸಬೇಕು ಅಂತ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಪ್ರಕರಣ ಸಂಬಂಧ ಈಗಾಗಲೇ 12ಕ್ಕೂ ಹೆಚ್ಚು ಜನ ಅಧಿಕಾರಿಗಳು ಸಿಬ್ಬಂದಿಗಳು ಕೂಡ ಅಮಾನತಾಗಿರುವಂಥದ್ದು. ಈ ಕಾರಣಕ್ಕಾಗಿ ಬಳ್ಳಾರಿಯಲ್ಲಿ ಆತನಿಗೆ ಯಾವುದೇ ರೀತಿಯ ಹೈಫೈ ಮತ್ತು ಆತನ ಯಾವುದೇ ಆಟಗಳು ಕೂಡ ನಡೆಯೋದಿಲ್ಲ. ಏಕಾಂಗಿಯಾಗಿ ಈತ ಅಬ್ಸರ್ವೇಷನ್ ಸೆಲ್ನಲ್ಲಿ ಇರಬೇಕಾಗುತ್ತೆ. ದಶರಥ್. ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.